ಶಾಸಕ ಎಸ್ ಪೊನ್ನಣ್ಣ ಅವರು ಹಾಗೆ ಮಂಥರಗೌಡ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಬಿಜೆಪಿಯವರು ಇದರಲ್ಲಿ ರಾಜಕೀಯವನ್ನ ಮಾಡ್ತಿದ್ದಾರೆ, ವಿನಯ್ ಸಾವನ್ನ ಇಟ್ಟುಕೊಂಡು ರಾಜಕೀಯವನ್ನ ಮಾಡ್ತಿದ್ದಾರೆ ಅಂತೇಳಿ ಸುದ್ದಿಗೋಷ್ಠಿ ನಡೆಸಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ನಮ್ಮ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಾರೆ, ವಿನಯ್ ಸಾವನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ. ಅಂತ್ಯಕ್ರಿಯೆ ವೇಳೆ ಬೊಬ್ಬೆ ಹೊಡೆದ ಯಾವ ನಾಯಕರು ಕೂಡ ಕಾಣಲಿಲ್ಲ. ಬಿಜೆಪಿಯವರಿಗೆ ತನಿಖೆ ಬೇಡ, ಸಾವಿನ ರಾಜಕೀಯ ಬೇಕು ಅಂತೇಳಿ ವಿನಯ್ ಸಾವಿಗೆ ಬಿಜೆಪಿ ನೇರ ಕಾರಣ ಅಂತೇಳಿ ಎಸ್ ಪೊನ್ನಣ್ಣ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿ ವಿನಯ್ಗೆ ಯಾವುದೇ ಬೆಂಬಲ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಒಪ್ಲಿಕ್ಕೆ ಸಾಧ್ಯ. ಎಲ್ಲಾ ಸಂದರ್ಭದಲ್ಲೂ ಗಮನಿಸಿ, ನೀವು ಇತಿಹಾಸವನ್ನ ತೆಗೆದು ನೋಡಿ. ಎಲ್ಲೇ ಒಂದು ಸಾವಾದ್ರೆ ಅಲ್ಲಿ ರಣಹದ್ದುಗಳಂತೆ ವಲ್ಚರ್ಸ್ ಅಂತ ಅಲ್ಲಿ ಆಗಮಿಸ್ತಾರೆ. ಅಲ್ಲಿ ಬಂದು ಆ ಶವದಕ್ಕೆ ಗೌರವವನ್ನು ಕೊಡೋದಿಲ್ಲ. ನಾವು ಶವ ಮಾಡಿದ್ಮೇಲೆ ನಿಧನನಾದ್ಮೇಲೆ ಆತ್ಮಕ್ಕೆ ಮೋಕ್ಷ ಸಿಗ್ಬೇಕು, ಚಿರಶಾಂತಿ ಸಿಗ್ಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ಅದಕ್ಕಿರುವಂತ ಆಚಾರ ವಿಚಾರಗಳನ್ನ ಪಾಲನೆ ಮಾಡೋದಂತ ಕೆಲಸವನ್ನ ನಾವು ಮಾಡುವಂತ. ಇವರಲ್ಲಿ ಧುಮುಕಿ ಯಾವ ರೀತಿ ಯಾವ ಸಮಾಜದಲ್ಲಿ ಇದನ್ನು ಸಹಿಸ್ಲಿಕ್ಕೆ ಸಾಧ್ಯ ಇದೆ? ನಾವು ಶವ ಸಂಸ್ಕಾರ ಮಾಡ್ಲಿಕ್ಕೆ ಬಿಡಲ್ಲ ಅಂತ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡುವಂತ ಒಂದು ಸಮಾಜದಲ್ಲಿದ್ದೀವ ನಾವು. ಇದನ್ನು ಒಪ್ಲಿಕ್ಕೆ ಸಾಧ್ಯ ಇದೆಯಾ? ಜನ ನೋಡ್ತಾರೆ, ಮಾಧ್ಯಮದವ್ರಿಗೆ ಟಿಆರ್ಪಿ ಸಿಗ್ತದೆ, ಇದು ಬೇರೆ. ಬಟ್ ಯಾವ ಕಾರಣಕ್ಕೂ ಕೂಡ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ, ಒಬ್ಬ ಸ್ವಲ್ಪನಾರು ತಿಳುವಳಿಕೆ ಇರೋನು ಇದನ್ನ ಸಹಿಸಿಕೊಳ್ಳಕ್ಕಾಗೋದಿಲ್ಲ, ಇದನ್ನ ಜೀರ್ಣಿಸ್ಕೊಳ್ಳಕ್ ಕೂಡ ಆಗೋದಿಲ್ಲ. ಶಾಸಕ ಎಸ್ ಪೊನ್ನಣ್ಣ ಅವರು ಹಾಗೆ ಮಂಥರಗೌಡ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಬಿಜೆಪಿಯವರು ಇದರಲ್ಲಿ ರಾಜಕೀಯವನ್ನ ಮಾಡ್ತಿದ್ದಾರೆ, ವಿನಯ್ ಸಾವನ್ನ ಇಟ್ಟುಕೊಂಡು ರಾಜಕೀಯವನ್ನ ಮಾಡ್ತಿದ್ದಾರೆ ಅಂತೇಳಿ ಸುದ್ದಿಗೋಷ್ಠಿ ನಡೆಸಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ನಮ್ಮ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಾರೆ, ವಿನಯ್ ಸಾವನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ. ಅಂತ್ಯಕ್ರಿಯೆ ವೇಳೆ ಬೊಬ್ಬೆ ಹೊಡೆದ ಯಾವ ನಾಯಕರು ಕೂಡ ಕಾಣಲಿಲ್ಲ. ಬಿಜೆಪಿಯವರಿಗೆ ತನಿಖೆ ಬೇಡ, ಸಾವಿನ ರಾಜಕೀಯ ಬೇಕು ಅಂತೇಳಿ ವಿನಯ್ ಸಾವಿಗೆ ಬಿಜೆಪಿ ನೇರ ಕಾರಣ ಅಂತೇಳಿ ಎಸ್ ಪೊನ್ನಣ್ಣ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿ ವಿನಯ್ಗೆ ಯಾವುದೇ ಬೆಂಬಲ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಒಪ್ಲಿಕ್ಕೆ ಸಾಧ್ಯ. ಎಲ್ಲಾ ಸಂದರ್ಭದಲ್ಲೂ ಗಮನಿಸಿ, ನೀವು ಇತಿಹಾಸವನ್ನ ತೆಗೆದು ನೋಡಿ. ಎಲ್ಲೇ ಒಂದು ಸಾವಾದ್ರೆ ಅಲ್ಲಿ ರಣಹದ್ದುಗಳಂತೆ ವಲ್ಚರ್ಸ್ ಅಂತ ಅಲ್ಲಿ ಆಗಮಿಸ್ತಾರೆ. ಅಲ್ಲಿ ಬಂದು ಆ ಶವದಕ್ಕೆ ಗೌರವವನ್ನು ಕೊಡೋದಿಲ್ಲ. ನಾವು ಶವ ಮಾಡಿದ್ಮೇಲೆ ನಿಧನನಾದ್ಮೇಲೆ ಆತ್ಮಕ್ಕೆ ಮೋಕ್ಷ ಸಿಗ್ಬೇಕು, ಚಿರಶಾಂತಿ ಸಿಗ್ಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ಅದಕ್ಕಿರುವಂತ ಆಚಾರ ವಿಚಾರಗಳನ್ನ ಪಾಲನೆ ಮಾಡೋದಂತ ಕೆಲಸವನ್ನ ನಾವು ಮಾಡುವಂತ. ಇವರಲ್ಲಿ ಧುಮುಕಿ ಯಾವ ರೀತಿ ಯಾವ ಸಮಾಜದಲ್ಲಿ ಇದನ್ನು ಸಹಿಸ್ಲಿಕ್ಕೆ ಸಾಧ್ಯ ಇದೆ? ನಾವು ಶವ ಸಂಸ್ಕಾರ ಮಾಡ್ಲಿಕ್ಕೆ ಬಿಡಲ್ಲ ಅಂತ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡುವಂತ ಒಂದು ಸಮಾಜದಲ್ಲಿದ್ದೀವ ನಾವು. ಇದನ್ನು ಒಪ್ಲಿಕ್ಕೆ ಸಾಧ್ಯ ಇದೆಯಾ? ಜನ ನೋಡ್ತಾರೆ, ಮಾಧ್ಯಮದವ್ರಿಗೆ ಟಿಆರ್ಪಿ ಸಿಗ್ತದೆ, ಇದು ಬೇರೆ. ಬಟ್ ಯಾವ ಕಾರಣಕ್ಕೂ ಕೂಡ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ, ಒಬ್ಬ ಸ್ವಲ್ಪನಾರು ತಿಳುವಳಿಕೆ ಇರೋನು ಇದನ್ನ ಸಹಿಸಿಕೊಳ್ಳಕ್ಕಾಗೋದಿಲ್ಲ, ಇದನ್ನ ಜೀರ್ಣಿಸ್ಕೊಳ್ಳಕ್ ಕೂಡ ಆಗೋದಿಲ್ಲ. ಶಾಸಕ ಎಸ್ ಪೊನ್ನಣ್ಣ ಅವರು ಹಾಗೆ ಮಂಥರಗೌಡ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಬಿಜೆಪಿಯವರು ಇದರಲ್ಲಿ ರಾಜಕೀಯವನ್ನ ಮಾಡ್ತಿದ್ದಾರೆ, ವಿನಯ್ ಸಾವನ್ನ ಇಟ್ಟುಕೊಂಡು ರಾಜಕೀಯವನ್ನ ಮಾಡ್ತಿದ್ದಾರೆ ಅಂತೇಳಿ ಸುದ್ದಿಗೋಷ್ಠಿ ನಡೆಸಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ನಮ್ಮ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಾರೆ, ವಿನಯ್ ಸಾವನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ. ಅಂತ್ಯಕ್ರಿಯೆ ವೇಳೆ ಬೊಬ್ಬೆ ಹೊಡೆದ ಯಾವ ನಾಯಕರು ಕೂಡ ಕಾಣಲಿಲ್ಲ. ಬಿಜೆಪಿಯವರಿಗೆ ತನಿಖೆ ಬೇಡ, ಸಾವಿನ ರಾಜಕೀಯ ಬೇಕು ಅಂತೇಳಿ ವಿನಯ್ ಸಾವಿಗೆ ಬಿಜೆಪಿ ನೇರ ಕಾರಣ ಅಂತೇಳಿ ಎಸ್ ಪೊನ್ನಣ್ಣ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿ ವಿನಯ್ಗೆ ಯಾವುದೇ ಬೆಂಬಲ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಒಪ್ಲಿಕ್ಕೆ ಸಾಧ್ಯ. ಎಲ್ಲಾ ಸಂದರ್ಭದಲ್ಲೂ ಗಮನಿಸಿ, ನೀವು ಇತಿಹಾಸವನ್ನ ತೆಗೆದು ನೋಡಿ. ಎಲ್ಲೇ ಒಂದು ಸಾವಾದ್ರೆ ಅಲ್ಲಿ ರಣಹದ್ದುಗಳಂತೆ ವಲ್ಚರ್ಸ್ ಅಂತ ಅಲ್ಲಿ ಆಗಮಿಸ್ತಾರೆ. ಅಲ್ಲಿ ಬಂದು ಆ ಶವದಕ್ಕೆ ಗೌರವವನ್ನು ಕೊಡೋದಿಲ್ಲ. ನಾವು ಶವ ಮಾಡಿದ್ಮೇಲೆ ನಿಧನನಾದ್ಮೇಲೆ ಆತ್ಮಕ್ಕೆ ಮೋಕ್ಷ ಸಿಗ್ಬೇಕು, ಚಿರಶಾಂತಿ ಸಿಗ್ಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ಅದಕ್ಕಿರುವಂತ ಆಚಾರ ವಿಚಾರಗಳನ್ನ ಪಾಲನೆ ಮಾಡೋದಂತ ಕೆಲಸವನ್ನ ನಾವು ಮಾಡುವಂತ. ಇವರಲ್ಲಿ ಧುಮುಕಿ ಯಾವ ರೀತಿ ಯಾವ ಸಮಾಜದಲ್ಲಿ ಇದನ್ನು ಸಹಿಸ್ಲಿಕ್ಕೆ ಸಾಧ್ಯ ಇದೆ? ನಾವು ಶವ ಸಂಸ್ಕಾರ ಮಾಡ್ಲಿಕ್ಕೆ ಬಿಡಲ್ಲ ಅಂತ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡುವಂತ ಒಂದು ಸಮಾಜದಲ್ಲಿದ್ದೀವ ನಾವು.
ಇದನ್ನು ಒಪ್ಲಿಕ್ಕೆ ಸಾಧ್ಯ ಇದೆಯಾ? ಜನ ನೋಡ್ತಾರೆ, ಮಾಧ್ಯಮದವ್ರಿಗೆ ಟಿಆರ್ಪಿ ಸಿಗ್ತದೆ, ಇದು ಬೇರೆ. ಬಟ್ ಯಾವ ಕಾರಣಕ್ಕೂ ಕೂಡ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ, ಒಬ್ಬ ಸ್ವಲ್ಪನಾರು ತಿಳುವಳಿಕೆ ಇರೋನು ಇದನ್ನ ಸಹಿಸಿಕೊಳ್ಳಕ್ಕಾಗೋದಿಲ್ಲ, ಇದನ್ನ ಜೀರ್ಣಿಸ್ಕೊಳ್ಳಕ್ ಕೂಡ ಆಗೋದಿಲ್ಲ. ಶಾಸಕ ಎಸ್ ಪೊನ್ನಣ್ಣ ಅವರು ಹಾಗೆ ಮಂಥರಗೌಡ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಬಿಜೆಪಿಯವರು ಇದರಲ್ಲಿ ರಾಜಕೀಯವನ್ನ ಮಾಡ್ತಿದ್ದಾರೆ, ವಿನಯ್ ಸಾವನ್ನ ಇಟ್ಟುಕೊಂಡು ರಾಜಕೀಯವನ್ನ ಮಾಡ್ತಿದ್ದಾರೆ ಅಂತೇಳಿ ಸುದ್ದಿಗೋಷ್ಠಿ ನಡೆಸಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ನಮ್ಮ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಾರೆ, ವಿನಯ್ ಸಾವನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ. ಅಂತ್ಯಕ್ರಿಯೆ ವೇಳೆ ಬೊಬ್ಬೆ ಹೊಡೆದ ಯಾವ ನಾಯಕರು ಕೂಡ ಕಾಣಲಿಲ್ಲ. ಬಿಜೆಪಿಯವರಿಗೆ ತನಿಖೆ ಬೇಡ, ಸಾವಿನ ರಾಜಕೀಯ ಬೇಕು ಅಂತೇಳಿ ವಿನಯ್ ಸಾವಿಗೆ ಬಿಜೆಪಿ ನೇರ ಕಾರಣ ಅಂತೇಳಿ ಎಸ್ ಪೊನ್ನಣ್ಣ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿ ವಿನಯ್ಗೆ ಯಾವುದೇ ಬೆಂಬಲ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಒಪ್ಲಿಕ್ಕೆ ಸಾಧ್ಯ. ಎಲ್ಲಾ ಸಂದರ್ಭದಲ್ಲೂ ಗಮನಿಸಿ, ನೀವು ಇತಿಹಾಸವನ್ನ ತೆಗೆದು ನೋಡಿ. ಎಲ್ಲೇ ಒಂದು ಸಾವಾದ್ರೆ ಅಲ್ಲಿ ರಣಹದ್ದುಗಳಂತೆ, ವಲ್ಚರ್ಸ್ ಅಂತ ಅಲ್ಲಿ ಆಗಮಿಸ್ತಾರೆ. ಅಲ್ಲಿ ಬಂದು ಆ ಶವದಕ್ಕೆ ಗೌರವವನ್ನು ಕೊಡೋದಿಲ್ಲ. ನಾವು ಶವ ಮಾಡಿದ್ಮೇಲೆ ನಿಧನನಾದ್ಮೇಲೆ ಆತ್ಮಕ್ಕೆ ಮೋಕ್ಷ ಸಿಗ್ಬೇಕು, ಚಿರಶಾಂತಿ ಸಿಗ್ಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ಅದಕ್ಕಿರುವಂತ ಆಚಾರ ವಿಚಾರಗಳನ್ನ ಪಾಲನೆ ಮಾಡೋದಂತ ಕೆಲಸವನ್ನ ನಾವು ಮಾಡುವಂತ. ಅಲ್ಲಿ ಧುಮುಕಿ ಯಾವ ರೀತಿ ಯಾವ ಸಮಾಜದಲ್ಲಿ ಇದನ್ನು ಸಹಿಸ್ಲಿಕ್ಕೆ ಸಾಧ್ಯ ಇದೆ? ನಾವು ಶವ ಸಂಸ್ಕಾರ ಮಾಡ್ಲಿಕ್ಕೆ ಬಿಡಲ್ಲ ಅಂತ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡುವಂತ ಒಂದು ಸಮಾಜದಲ್ಲಿದ್ದೀವ ನಾವು. ಇದನ್ನು ಒಪ್ಲಿಕ್ಕೆ ಸಾಧ್ಯ ಇದೆಯಾ? ಜನ ನೋಡ್ತಾರೆ, ಮಾಧ್ಯಮದವ್ರಿಗೆ ಟಿಆರ್ಪಿ ಸಿಗ್ತದೆ, ಇದು ಬೇರೆ. ಬಟ್ ಯಾವ ಕಾರಣಕ್ಕೂ ಕೂಡ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ, ಒಬ್ಬ ಸ್ವಲ್ಪನಾರು ತಿಳುವಳಿಕೆ ಇರೋನು ಇದನ್ನ ಸಹಿಸಿಕೊಳ್ಳಕ್ಕಾಗೋದಿಲ್ಲ, ಇದನ್ನ ಜೀರ್ಣಿಸ್ಕೊಳ್ಳಕ್ ಕೂಡ ಆಗೋದಿಲ್ಲ. ಶಾಸಕ ಎಸ್ ಪೊನ್ನಣ್ಣ ಅವರು ಹಾಗೆ ಮಂಥರಗೌಡ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಬಿಜೆಪಿಯವರು ಇದರಲ್ಲಿ ರಾಜಕೀಯವನ್ನ ಮಾಡ್ತಿದ್ದಾರೆ, ವಿನಯ್ ಸಾವನ್ನ ಇಟ್ಟುಕೊಂಡು ರಾಜಕೀಯವನ್ನ ಮಾಡ್ತಿದ್ದಾರೆ ಅಂತೇಳಿ ಸುದ್ದಿಗೋಷ್ಠಿ ನಡೆಸಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ನಮ್ಮ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಾರೆ, ವಿನಯ್ ಸಾವನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ. ಅಂತ್ಯಕ್ರಿಯೆ ವೇಳೆ ಬೊಬ್ಬೆ ಹೊಡೆದ ಯಾವ ನಾಯಕರು ಕೂಡ ಕಾಣಲಿಲ್ಲ. ಬಿಜೆಪಿಯವರಿಗೆ ತನಿಖೆ ಬೇಡ, ಸಾವಿನ ರಾಜಕೀಯ ಬೇಕು ಅಂತೇಳಿ ವಿನಯ್ ಸಾವಿಗೆ ಬಿಜೆಪಿ ನೇರ ಕಾರಣ ಅಂತೇಳಿ ಎಸ್ ಪೊನ್ನಣ್ಣ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿ ವಿನಯ್ಗೆ ಯಾವುದೇ ಬೆಂಬಲ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಒಪ್ಲಿಕ್ಕೆ ಸಾಧ್ಯ. ಎಲ್ಲಾ ಸಂದರ್ಭದಲ್ಲೂ ಗಮನಿಸಿ, ನೀವು ಇತಿಹಾಸವನ್ನ ತೆಗೆದು ನೋಡಿ. ಎಲ್ಲೇ ಒಂದು ಸಾವಾದ್ರೆ ಅಲ್ಲಿ ರಣಹದ್ದುಗಳಂತೆ, ವಲ್ಚರ್ಸ್ ಅಂತ ಅಲ್ಲಿ ಆಗಮಿಸ್ತಾರೆ. ಅಲ್ಲಿ ಬಂದು ಆ ಶವದಕ್ಕೆ ಗೌರವವನ್ನು ಕೊಡೋದಿಲ್ಲ. ನಾವು ಶವ ಮಾಡಿದ್ಮೇಲೆ ನಿಧನನಾದ್ಮೇಲೆ ಆತ್ಮಕ್ಕೆ ಮೋಕ್ಷ ಸಿಗ್ಬೇಕು, ಚಿರಶಾಂತಿ ಸಿಗ್ಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ಅದಕ್ಕಿರುವಂತ ಆಚಾರ ವಿಚಾರಗಳನ್ನ ಪಾಲನೆ ಮಾಡೋದಂತ ಕೆಲಸವನ್ನ ನಾವು ಮಾಡುವಂತ. ಅಲ್ಲಿ ಧುಮುಕಿ ಯಾವ ರೀತಿ ಯಾವ ಸಮಾಜದಲ್ಲಿ ಇದನ್ನು ಸಹಿಸ್ಲಿಕ್ಕೆ ಸಾಧ್ಯ ಇದೆ? ನಾವು ಶವ ಸಂಸ್ಕಾರ